ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶಿವನಿಗೆ ಇಷ್ಟವಾಗಿರುವಂತಹ ತಂಬಿಟ್ಟು ಉಂಡೆ ಮಾಡುವ ವಿಧಾನವನ್ನು ಬಹಳ ಸುಲಭವಾಗಿ ತಿಳಿಸಿಕೊಡುತ್ತೇನೆ. ಶಿವರಾತ್ರಿ ಹಬ್ಬ ಅಂದರೆ ಹಿಂದೂ ಸಮುದಾಯದ ಮಂದಿ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಈ ದಿನ ಉಪವಾಸ ಮಾಡುವುದರಿಂದ ಹಿಡಿದು ಭಜನೆ, ಶಿವಮಂತ್ರ ಪಠನೆ ಮಾಡುವುದು ನೋಡಬಹುದು. ದೊಡ್ಡ ದೊಡ್ಡ ದೇವಾಲಯಗಳು ಬಿಟ್ಟು ಮನೆಯಲ್ಲೂ ಅದ್ದೂರಿಯಾಗಿ ಶಿವರಾತ್ರಿ ಆಚರಿಸುತ್ತಾರೆ. ಪ್ರಮುಖವಾಗಿ ಈ ದಿನದಂದು ಶಿವನ ಮೂರ್ತಿಗೆ ಅಭಿಷೇಕ ಮಾಡುವುದು, ಶಿವನಿಗೆ ಸಿಹಿಗಳ ನೈವೇದ್ಯ ಮಾಡುವುದು ಸಾಮಾನ್ಯವಾಗಿ ನೋಡಬಹುದು. ಹೀಗಾಗಿ ಶಿವನಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಬಳಕೆಯಾಗುವಂತಹ ಹುರಿಗಡಲೆ ತಂಬಿಟ್ಟಿನ ಕುರಿತು ತಿಳಿಯೋಣ. ತಂಬಿಟ್ಟು ಉಂಡೆಯನ್ನು ಎಷ್ಟು ಬಗೆಯಲ್ಲಿ ಮಾಡಬಹುದು ಎಂಬುದು ನಿಮಗೆ ತಿಳಿದಿರಬಹುದು. ಅಕ್ಕಿ ಹಿಟ್ಟಿನ ತಂಬಿಟ್ಟು, ಗೋಧಿ ತಂಬಿಟ್ಟು, ನೆಲಗಡಲೆ ತಂಬಿಟ್ಟು ಹೀಗೆ 10 ಬಗೆಯ ತಂಬಿಟ್ಟು ಮಾಡಿ ಸವಿಯಬಹುದು. ಆದರೆ ನಾವಿಂದು ಹುರಿಗಡಲೆಯಿಂದ ಮಾಡುವಂತಹ ಅತ್ಯಂತ ರುಚಿಕರ ಹಾಗೂ ಶಿವಪ್ರಿಯ ಸಿಹಿ ಮಾಡುವ ಕುರಿತು ತಿಳಿದುಕೊಳ್ಳೋಣ. ಈ ಹುರಿಗಡಲೆ ತಂಬಿಟ್ಟು ಮಾಡುವುದು ಬಹಳ ಸುಲಭ, ಹಾಗೆ ಕಡಿಮೆ ವಸ್ತುಗಳ ಬಳಸಿಕೊಂಡು ಮಾಡಬಹುದು. ಶಿವರಾತ್ರಿ ಸಮಯದಲ್ಲಿ ಬಹುತೇಕ ಎಲ್ಲರ ಮನೆಯಲ್ಲೂ ಈ ತಿಂಡಿ ಸವಿಯುವುದು ನೋಡಬಹುದು. ಹಾಗಾದರೆ ಈ ಹುರಿಗಡಲೆ ತಂಬಿಟ್ಟು ಉಂಡೆ ಮಾಡಲು ಯಾವೆಲ್ಲ ಪದಾರ್ಥಗಳು ಬೇಕು, ಮಾಡುವ ವಿಧಾನವೇನು, ಮಾಡಲು ಎಷ್ಟು ಸಮಯ ಹಿಡಿಯಲಿದೆ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ. ಹುರಿಗಡಲೆ ತಂಬಿಟ್ಟು ಉಂಡೆ ಮಾಡಲು ಬೇಕಾಗುವ ಪದಾರ್ಥಗಳು: ಹುರಿಗಡಲೆ 2 ಕಪ್, ಬೆಲ್ಲದ ಪುಡಿ 1½ ಕಪ್, ಒಣ ಕೊಬ್ಬರಿ ತುರಿ, ಕಡಲೆಕಾಯಿ ಬೀಜ, ಬಿಳಿ ಅಥವಾ ಕಪ್ಪು ಎಳ್ಳು, ಗಸಗಸೆ 2 ಸ್ಪೂನ್, ಏಲಕ್ಕಿ ಹಾಗೂ ತುಪ್ಪ. ಹುರಿಗಡಲೆ ತಂಬಿಟ್ಟು ಮಾಡುವ ವಿಧಾನ: ಮೊದಲು ಬಾಣಲೆಯನ್ನು ಒಲೆಯ ಮೇಲೆ ಇಟ್ಟುಕೊಂಡು ಸಣ್ಣ ಉರಿಯಲ್ಲಿ ಕಡಲೆ ಬೀಜವನ್ನು ಹುರಿದುಕೊಳ್ಳಿ. 10 ನಿಮಿಷ ಹುರಿದುಕೊಂಡ ಬಳಿಕ ಕಡಲೆ ಬೀಜವನ್ನು ತೆಗೆದು ಬದಿಗಿಟ್ಟುಕೊಂಡು ತಣ್ಣಗಾಗಲು ಬಿಡಿ. ಈಗ ಅದೇ ಬಾಣಲೆಗೆ 4 ಸ್ಪೂನ್ ಎಳ್ಳು ಹಾಕಿ 2 ನಿಮಿಷ ಹುರಿದುಕೊಳ್ಳಿ. ನಂತರ ಇದನ್ನು ಕೂಡ ತೆಗೆದಿಟ್ಟುಕೊಳ್ಳಿ. ಈಗ ಹುರಿದ ಬಾಣಲೆಗೆ ಗಸಗಸೆ ಕೂಡ ಹಾಕಿ ಅರ್ಧ ನಿಮಿಷ ಬಿಸಿ ಮಾಡಿಕೊಳ್ಳಿ. ನಂತರ ಗಸಗಸೆ ತೆಗೆದು ಬದಿಗಿಟ್ಟುಕೊಳ್ಳಿ. ಈಗ ಮೊದಲು ಹುರಿದುಕೊಂಡ ಕಡಲೆ ಬೀಜದ ಸಿಪ್ಪೆ ತೆಗೆದುಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಹುರಿಗಡಲೆ, ಸ್ವಲ್ಪ ಕಡಲೆ ಬೀಜ, ಹುರಿದ ಗಸಗಸೆ, ಏಲಕ್ಕಿ ಹಾಕಿಕೊಂಡು ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಈ ಪುಡಿಯನ್ನು ಬೌಲ್ಗೆ ಹಾಕಿಟ್ಟುಕೊಳ್ಳಿ. ಈ ಹುರಿದಿರುವ ಇಡೀ ಕಡಲೆ ಬೀಜವನ್ನು ಅದೇ ಬೌಲ್ಗೆ ಹಾಕಿ. ಹಾಗೆ ಎಳ್ಳು, ಕೊಬ್ಬರಿ, ಬೆಲ್ಲವನ್ನು ಇದಕ್ಕೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1½ ಕಪ್ ಬೆಲ್ಲದ ಪುಡಿ ಹಾಕಿ ಕರಗಲು ಬಿಡಿ. ಸ್ವಲ್ಪ ನೀರು ಹಾಕಿ ಕರಗಲು ಬಿಡಿ. ಬೆಲ್ಲ ಕರಗಿದ ಬಳಿಕ ಅದನ್ನು ಜರಡಿ ಹಿಡಿದು ಪಾಕ ಮಾತ್ರ ತೆಗೆದುಕೊಳ್ಳಿ. ಈ ಪಾಕವನ್ನು ಬೌಲ್ನಲ್ಲಿರುವ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಅಂಟು ಅಂಟಾಗಿ ಇರುವುದರಿಂದ ಅಳತೆ ಮೀರಬಾರದು ಎಂದು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಕೈಯಿಂದ ಕಲಸಿಕೊಳ್ಳಿ. ಇದು ಚಪಾತಿ ಹಿಟ್ಟಿನಂತೆಯೇ ಹದವಾಗಿ ಬರಬೇಕು. ಇಷ್ಟಾದರೆ ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಉಂಡೆ ಕಟ್ಟಿಕೊಂಡರೆ ಹುರಿಗಡಲೆಯ ತಂಬಿಟ್ಟು ಉಂಡೆ ರೆಡಿಯಾಗಿರುತ್ತದೆ. ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.